Hello dear students. So in our last class we studied about phenol. Okay, phenol in a preparation study ಮಾಡಿದ್ವಿ. Just start ಆಗಿತ್ತು phenol na preparation. So we prepared phenol by taking cumene. Okay, cumene ಅಂದ್ರೆ ಏನಂತ ನೋಡಿದ್ವಿ. Cumene ಅಂತ ಹೇಳಿದ್ರೆ isopropyl benzene. Okay, this is isopropyl benzene. isopropyl benzene ಗೆ ಆಕ್ಸಿಜನ್ ಹಾಕಿದ ಕೂಡಲೇ ಅದು ಕ್ಯುಮೀನ್ ಇದ್ದಿದ್ದು ಕ್ಯುಮೀನ್ ಹೈಡ್ರೋಪೆರಾಕ್ಸೈಡ್ ಅಂತ ಆಗುತ್ತೆ. ಓಕೆ, ಕ್ಯುಮೀನ್ ಹೈಡ್ರೋಪೆರಾಕ್ಸೈಡ್ಗೆ ವೆನ್ ಯು ಪುಟ್ ಡೈಲ್ಯೂಟ್ ಆ್ಯಸಿಡ್, ಓಕೆ, ಯಾವುದಾದ್ರೂ ಡೈಲ್ಯೂಟ್ ಆ್ಯಸಿಡ್ ಹಾಕಿದ ಕೂಡಲೇ ಇಟ್ ಅಂಡರ್ಗೋ ಹೈಡ್ರಾಲಿಸಿಸ್ ಆ್ಯಂಡ್ ಯು ವಿಲ್ ಗೆಟ್ ಕರೆಸ್ಪಾಂಡಿಂಗ್ ಫಿನಾಲ್ ಆ್ಯಂಡ್ ಅಸಿಟಿಕ್ ಆ್ಯಸಿಡ್. ಓಕೆ, ಇದು ನಮ್ಮ ಲಾಸ್ಟ್ ಕ್ಲಾಸಿನ ಲಾಸ್ಟ್ ರಿಯಾಕ್ಷನ್. ಸೊ ಈಗ ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ ಆ್ಯಂಗಲಿಂದ ನೋಡ್ತಾ ಬರುವ. ಈಗೇನು ಮಾಡ್ತಾರೆ, ಈ ಕ್ಯುಮೀನ್ ಏನುಂಟು, ಓಕೆ, ದಿಸ್ ಈಸ್ ನಥಿಂಗ್ ಬಟ್ ವಾಟ್, ದಿಸ್ ಈಸ್ ಕ್ಯುಮೀನ್. ಈ ಕ್ಯುಮೀನನ್ನು ಬೇರೆ ಬೇರೆ ಸ್ಟೈಲಲ್ಲಿ ಪ್ರಿಪೇರ್ ಮಾಡ್ತಾ ಹೋಗ್ಬೋದು ನಾವು. ಓಕೆ, ಸೊ ಈಸಿಯೆಸ್ಟ್ ಒನ್ ಅಂತ ಹೇಳಿದರೆ ಈಗ ಲೆಟ್ಸ್ ಟೇಕ್ CH3 CHCl CH3. ಓಕೆ, ಐಸೋಪ್ರೋಪೈಲ್ ಕ್ಲೋರೈಡ್ ತಗೊಳ್ಳುವ. ಐಸೋಪ್ರೋಪೈಲ್ ಕ್ಲೋರೈಡ್ಗೆ ವೆನ್ ಯು ಪುಟ್ ಆನ್ಹೈಡ್ರಸ್ AlCl3. ಓಕೆ, ಆನ್ಹೈಡ್ರಸ್ AlCl3 ಹಾಕಿಬಿಟ್ರೆ ಈ ಆನ್ಹೈಡ್ರಸ್ AlCl3 ಬಂದು ಈ CLನ್ನು ತೊಗೊಂಡು ಹೋಗಿಬಿಟ್ಟು ಸೊ ಇದು AlCl4 ಮೈನಸ್ ಅಂತ ಆಗುತ್ತೆ. ಓಕೆ, ಸೊ ನಮಗಿಲ್ಲೇನು CH3 CH ಪ್ಲಸ್ CH3, ಸೊ ಇಲ್ಲಿ AlCl4 ಮೈನಸ್ ಅಂತ ಜನ್ರೇಟ್ ಆಗುತ್ತೆ. ಸೊ ಇನ್ ಅವರ್ ಫಸ್ಟ್ ಸ್ಟೆಪ್ we are getting corresponding isopropyl carbocation. ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ಕೇಳಿದ್ರೆ ಬೆನ್ಝೀನ್ ರಿಂಗಿಗೆ, ಓಕೆ, ಸೊ ಬೆನ್ಝೀನ್ ರಿಂಗಿಗೆ ಆ ಐಸೋಪ್ರೋಪೈಲ್ ಕಾರ್ಬೋಕ್ಯಾಟಿಯಾನಿಂದ ಅಟ್ಯಾಕ್. ಓಕೆ, ಸೊ ಆವಾಗ ನಮ್ಗೆ ಏನು ಸಿಗುತ್ತೆ ಅಂತ ಕೇಳಿದ್ರೆ ಕ್ಯುಮೀನ್. ಸೊ ವಿ ಆರ್ ಗೆಟಿಂಗ್ ಕ್ಯುಮೀನ್. ಓಕೆ, ಸೊ ಕ್ಯುಮೀನ್ ಅಂತ ಬಂತು. ನೆಕ್ಸ್ಟ್ ಸೇಮ್ ಇದಕ್ಕೆ ಆಕ್ಸಿಜನ್ ಪಾಸ್ ಮಾಡಿದ್ರಾಯಿತು, ಆಮೇಲೆ ಹೈಡ್ರಾಲಿಸಿಸ್ ಮಾಡಿದ್ರಾಯಿತು, ವಿ ಆರ್ ಗೆಟಿಂಗ್ ಸೇಮ್ ರಿಸಲ್ಟ್. ಇದು ನಾರ್ಮಲ್ ರಿಯಾಕ್ಷನ್. ಈವನ್ ಎ ನಾರ್ಮಲ್ ಸ್ಟೂಡೆಂಟ್ ಕ್ಯಾನ್ ಆನ್ಸರ್ ದಿಸ್ ಕ್ವೆಶನ್. ಬಟ್ CETದಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದರೆ ದಿಸ್ ಈಸ್ ನಥಿಂಗ್ ಬಟ್ ಫ್ರಿಡೆಲ್ ಕ್ರಾಫ್ಟ್ ಅಲ್ಕೈಲೇಷನ್ ರಿಯಾಕ್ಷನ್. ಅವ್ರೇನು ಮಾಡ್ತಾರೆ, ಬೆನ್ಝೀನ್ ತೊಗೊಂಡಿರ್ತಾರೆ. ಓಕೆ, ಬೆನ್ಝೀನಿಗೆ ಪ್ರೋಪೈಲ್ ಕ್ಲೋರೈಡ್ ಹಾಕಿರ್ತಾರೆ. ಓಕೆ, so they are taking what, propyl chloride. Propyl chloride ge they are adding anhydrous AlCl3. okay, anhydrous AlCl3 ಹಾಕಿರ್ತಾರೆ. ಆವಾಗ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಥಿಂಕ್ ಮಾಡೋದೇನು, AlCl3 ಬಂದುಬಿಟ್ಟು ಇಲ್ಲಿರುವಂಥ CLನ ತೊಗೊಂಡು ಹೋಗ್ಬಿಟ್ಟು ಸೊ ನಮಗಿಲ್ಲಿ ಪ್ರೋಪೈಲ್ ಕಾರ್ಬೋಕ್ಯಾಟಿಯಾನ್ ಜನ್ರೇಟ್ ಆಗುತ್ತೆ. ಮೇ ಬಿ ಇಲ್ಲಿ ಪ್ರೋಪೈಲ್ ಬೆನ್ಝಿನ್ ತಯಾರಾಗ್ಬೋದು ಅಂತ ಅರೌಂಡ್ 80 to 90% ಸ್ಟೂಡೆಂಟ್ಸ್ ಪ್ರೋಪೈಲ್ ಬೆನ್ಝಿನ್ ಬರೆದಿರ್ತಾರೆ. ಬಟ್ ಇಟ್ಸ್ ನಾಟ್. ಓಕೆ, ಪ್ರೋಪೈಲ್ ಬೆನ್ಝಿನ್ ಬರ್ಬೋದು ಬಟ್ ವೆರಿ ಲೆಸ್ ಎಕ್ಸ್ಟೆಂಟ್ನಲ್ಲಿ ಬಂದಿರುತ್ತೆ. ಸೊ ಒರಿಜಿನಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಸೊ ಫಸ್ಟ್ ಸ್ಟೆಪ್ನಲ್ಲಿ AlCl3 ಬಂದುಬಿಟ್ಟು ಆ CL ತೊಗೊಂಡು ಹೋಗಿರುತ್ತೆ. ಆವಾಗ CH3 CH2 CH2 ಪ್ಲಸ್ ಅಂತ ಜನ್ರೇಟ್ ಆಗೋದು ಹೌದು, ಬಟ್ ದಿಸ್ ಕಾರ್ಬೋಕ್ಯಾಟಿಯಾನ್ ಅಂಡರ್ಗೋ ರೀಅರೇಂಜ್ಮೆಂಟ್. ಓಕೆ, ಸೊ ಇಟ್ ವಾಂಟ್ ಸ್ಟೆಬಿಲಿಟಿಗಾಗಿ ಏನಾಗುತ್ತೆ ಅಂತ ಕೇಳಿದರೆ ಒಂದು H ಇಲ್ಲಿಗೆ ಮೈಗ್ರೇಟ್ ಆಗುತ್ತೆ, ಪಾಸಿಟಿವ್ ಚಾರ್ಜ್ ಇಲ್ಲಿಗೆ ಮೈಗ್ರೇಟ್ ಆಗಿಬಿಟ್ಟು ಸೊ ಇಲ್ಲೇನು ಪ್ರೈಮರಿ ಕಾರ್ಬೋಕ್ಯಾಟಿಯಾನ್ ಜನ್ರೇಟ್ ಆಗಿತ್ತು ಅದು ಸೆಕೆಂಡರಿ ಕಾರ್ಬೋಕ್ಯಾಟಿಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಸೆಕೆಂಡರಿ ಕಾರ್ಬೋಕ್ಯಾಟಿಯಾನ್ ಜನ್ರೇಟ್ ಆಗಿದ್ದು ಸೊ ಬೆನ್ಝೀನ್ ರಿಂಗಿಗೆ ಹೋಗಿ ಆ್ಯಡ್ ಆಗಿಬಿಟ್ಟು ಸೊ ವಿ ಆರ್ ಗೆಟಿಂಗ್ ಐಸೋಪ್ರೋಪೈಲ್ ಬೆನ್ಝಿನ್. ಓಕೆ, ಹಾಗಾಗಿ ನೆನ್ಪಿಟ್ಕೊಳ್ರಿ, ಬೆನ್ಝೀನಿಗೆ ಪ್ರೋಪೈಲ್ ಕ್ಲೋರೈಡ್ ಹಾಕಿ ಆನ್ಹೈಡ್ರಸ್ AlCl3 ಹಾಕಿದರೆ ಯು ವಿಲ್ ಗೆಟ್ ಐಸೋಪ್ರೋಪೈಲ್ ಬೆನ್ಝಿನ್. ಸೊ ಐಸೋಪ್ರೋಪೈಲ್ ಬೆನ್ಝಿಗೆ ನೆಕ್ಸ್ಟ್ ಸೇಮ್ O2 ಹಾಕ್ರಿ, ಬೆನ್ಝಿನ್ ಕ್ಯುಮೀನ್ ಹೈಡ್ರೋಪೆರಾಕ್ಸೈಡ್ ಬರುತ್ತೆ, ಅದಕ್ಕೆ ನೀವು ಡೈಲ್ಯೂಟ್ ಆ್ಯಸಿಡ್ ಹಾಕಿಬಿಡ್ರಿ, ಸೊ ಯು ವಿಲ್ ಗೆಟ್ ಫಿನಾಲ್. ಓಕೆ, ಸೇಮ್ ಪ್ರೊಸೆಸ್. ಸೊ ನೆನಪಿರಲಿ, ಪ್ರೋಪೈಲ್ ಕ್ಲೋರೈಡ್ಗೆ ಆನ್ಹೈಡ್ರಸ್ AlCl3 ಹಾಕಿದರೆ ಪ್ರೋಪೈಲ್ ಬೆನ್ಝಿನ್ ಬರೋದಿಲ್ಲ, ಐಸೋಪ್ರೋಪೈಲ್ ಬೆನ್ಝಿನ್ ಬರುತ್ತೆ. ನೆಕ್ಸ್ಟ್ ನಾವು ಕ್ಯುಮೀನ್ಸ್ ಪ್ರೊಸೆಸ್ಸನ್ನು ಕಂಟಿನ್ಯೂ ಮಾಡ್ಬೋದು. ಇನ್ನೊಂದು ಸ್ಟೆಪ್ ಹೇಳ್ತೇನೆ, ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲೇ ಕೇಳುವಂಥದ್ದು. ಈಗ
ಬೆನ್ಸಿನ್ ತೊಗೊಂಡಿರ್ತಾರೆ, ಅದ್ರ ಪಕ್ಕದಲ್ಲಿ ಪ್ರೋಪೀನ್ ಹಾಕಿರ್ತಾರೆ. ಓಕೆ, ಅದ್ರ ಪಕ್ಕದಲ್ಲಿ ಪ್ರೋಪೀನ್ ತೊಗೊಂಡಿರ್ತಾರೆ, ಅದ್ರ ಪಕ್ಕದಲ್ಲಿ ಕಾನ್ಸಂಟ್ರೇಟೆಡ್ H3PO4 ಅಂತ ಹಾಕಿರ್ತಾರೆ. ಓಕೆ, ಫಾಸ್ಫೋರಿಕ್ ಆ್ಯಸಿಡ್ ಹಾಕಿರ್ತಾರೆ. ಸೊ ಯು ಆರ್ ಗೆಟಿಂಗ್ ಎ ಅಂತ ಹೇಳಿರ್ತಾರೆ, ಎಗೆ CO2 ಪಾಸ್ ಮಾಡಿರ್ತಾರೆ, ಯು ಆರ್ ಗೆಟಿಂಗ್ ಬಿ ಅಂತ ಹೇಳಿರ್ತಾರೆ, ಬಿಗೆ ಹೈಡ್ರಾಲಿಸಿಸ್ ಮಾಡಿರ್ತಾರೆ, ಯು ಆರ್ ಗೆಟಿಂಗ್ ಸಿ ಅಂತ ಹೇಳಿರ್ತಾರೆ. ಐಡೆಂಟಿಫೈ ದಿಸ್ ಸಿ ಅಂತ ಕೇಳ್ಬೋದು. ವಾಟ್ಸ್ ದಟ್ ಸಿ? ಆವಾಗ ನಿಮಗೆ ಈಗ ಎಲ್ಲಿ CO2 ಅಂತ ಬಂತು, ಜಸ್ಟ್ O2, ಎಲ್ಲಿ O2 ಮತ್ತು H+H2 ಅಂತ ಬಂದುಕೊಳ್ಳಿದೆ ನಿಮ್ಗೆ ಸ್ವಲ್ಪ ಡೌಟ್ ಬರಲಿಕ್ಕೆ ಶುರು ಆಗಬೇಕು. ಓಕೆ, ಒಂದು ಕಡೆ O2 ಇನ್ನೊಂದು ಕಡೆ H+H2O ಅಂತ ಹೇಳಿದರೆ ಅದು ಬೆನ್ಸಿನ್ ರಿಂಗ್ ಇರುವಂಥ ಮಾಲಿಕ್ಯೂಲಿಗೆ ಎಲ್ಲಾದರೂ ಫಿನಾಲ್ ಬರ್ಬೋದಾ ಅಂತ ಥಿಂಕ್ ಮಾಡಲಿಕ್ಕೆ ಶುರು ಮಾಡಿರಬೇಕು. ಇರಲಿ. ಸೊ ವಾಟ್ ಹ್ಯಾಪನ್ಸ್ ಹಿಯರ್ ಈಸ್ propene in presence of that acid, okay, it acts as a single bonded charge species. electromeric effect ಆಗುತ್ತೆ. ಓಕೆ, ಸೊ ಎಲೆಕ್ಟ್ರೋಮೆರಿಕ್ ಇಫೆಕ್ಟ್ ಆಗಿಬಿಟ್ಟು ಸೊ ಈ H+ ಹೋಗಿ CH2ಗೆ ಹೋಗಿ ಆ್ಯಡ್ ಆಗಿರುತ್ತೆ. ಸೊ ನಮಗೆ ಇಲ್ಲಿ CH3 ಅಂತ ಸೊ ಅಗೇನ್ ಐಸೋಪ್ರೊಪೈಲ್ ಕಾರ್ಬೋಕ್ಯಾಟಯಾನ್ ಜನರೇಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರೊಸೆಸ್ ಸೇಮ್, ಬೆನ್ಸಿನಿಂದ ಐಸೋಪ್ರೊಪೈಲ್ ಕಾರ್ಬೋಕ್ಯಾಟಯಾನಿಗೆ ಅಟ್ಯಾಕ್ ಆಗುತ್ತೆ. ಆವಾಗ ನಿಮಗೆ ಇಲ್ಲಿ ಐಸೋಪ್ರೊಪೈಲ್ ಬೆನ್ಸಿನ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ಸ್ ನಥಿಂಗ್ ಬಟ್ ಕ್ಯುಮೀನ್. ಓಕೆ, ಕ್ಯುಮೀನ್ ತಯಾರಾಯಿತು. ಕ್ಯುಮೀನಿಗೆ O2 ಹಾಕಿದ್ವಿ, ಆವಾಗ ಕ್ಯುಮೀನ್ ಹೈಡ್ರೋ ಪೆರಾಕ್ಸೈಡ್ ತಯಾರಾಗಬೇಕಾಯಿತು. ಕ್ಯುಮೀನ್ ಹೈಡ್ರೋ ಪೆರಾಕ್ಸೈಡ್ ಯಾವಾಗ ಬಂತೋ ಅದಕ್ಕೆ ನೀವು ಹೈಡ್ರಾಲಿಸಿಸ್ ಯಾವಾಗ ಮಾಡ್ತೀರೋ ಆವಾಗ ನಿಮಗೆ ಬರಬೇಕಾಗಿದ್ದು ಯಾವುದು? ಫಿನಾಲ್. ಸೇಮ್. ಸೊ ಕ್ಯುಮೀನ್ ಪ್ರೊಸೆಸನ್ನು ಬೇರೆ ಬೇರೆ ಸ್ಟೈಲಲ್ಲಿ ನಾವು ಮಾಡ್ಬೋದು. ಹಿಯರ್ ಈಸ್ ಸರ್ಟನ್ ಎಕ್ಸಾಂಪಲ್ಸ್. ಓಕೆ, ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಗಲಿಂದ ಬರುವಂಥದ್ದು. ಥಿಯರಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಖಾಲಿ ಇಷ್ಟೇ ರಿಯಾಕ್ಷನ್ ನಿಮಗೆ ಹೇಳಿರ್ತಾರೆ. CET ಪಾಯಿಂಟ್ ಆಫ್ ವ್ಯೂ, ನೀಟ್ ಪಾಯಿಂಟ್ ಆಫ್ ವ್ಯೂ ಇಷ್ಟು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ದಿಸ್ ಈಸ್ ಇನಫ್ ಫಾರ್ ಕ್ಯುಮೀನ್ಸ್ ಪ್ರೊಸೆಸ್. ಈಗ ಬೇರೆ ಪ್ರೊಸೆಸ್ಸನ್ನು ನೋಡ್ತಾ ಬರುವ. ಇನ್ನು ಬೇರೆ ಬೇರೆ ಪ್ರೊಸೆಸ್ಸಿಂದ ನಾವು ಫಿನಾಲನ್ನು ತಯಾರು ಮಾಡ್ಬೋದು. ಓಕೆ, ಇನ್ನು ಬೇರೆ ಬೇರೆ ಪ್ರೊಸೆಸ್ಸಿಂದ ಫಿನಾಲನ್ನು ತಯಾರು ಮಾಡ್ಬೋದು. ಲೆಟ್ಸ್ ಟೇಕ್ ಕ್ಲೋರೋಬೆನ್ಸಿನ್. ಓಕೆ, ಕ್ಲೋರೋಬೆನ್ಸಿನ್ ತಗೊಂಡು ಬೆನ್ಸಿನ್ ಈಗ ಕನ್ಸಿಡರ್ ಮಾಡ್ತಾ ಹೋಗ್ಬಿಟ್ಟು NaOH ಹಾಕ್ಬಿಡು. ಓಕೆ, NaOH ಹಾಕ್ಬಿಡು. ಮೇಲಿಂದ ಮೇಲೆ ನೋಡ್ಲಿಕ್ಕೆ ಏನು ಅನ್ಸ್ಬೋದು, ಇಲ್ಲಿ Na ಇದೆ, ಇಲ್ಲೊಂದು Cl ಇದೆ, NaCl ಹೋಗಿಬಿಡುತ್ತೆ, OH ಹೋಗಿ ಅಟ್ಯಾಚ್ ಆಗುತ್ತೆ. ಬಟ್ ಇಟ್ಸ್ ನಾಟ್ ಸೊ, ಹಿಂಗಾಗೋದಿಲ್ಲ ಅದು. ಸೊ ಇಲ್ಲೇನಾಗುತ್ತೆ ಅಂತ ಕೇಳಿದ್ರೆ ಕ್ಲೋರೋಬೆನ್ಸಿನಿಗೆ ಅರೌಂಡ್ 623 ಕೆಲ್ವಿನ್ ಹೀಟ್ ಮಾಡಿಬಿಟ್ಟು ಅರೌಂಡ್ 300 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಪ್ಲೈ ಮಾಡಿದರೆ ಮಾತ್ರ ಆವಾಗ ನಿಮಗೆ ಇದು ಸೋಡಿಯಂ ಫಿನಾಕ್ಸೈಡ್ ತಯಾರಾಗಿರುತ್ತೆ. ಓಕೆ, ಸೋಡಿಯಂ ಫಿನಾಕ್ಸೈಡ್ ತಯಾರಾಗಿರುತ್ತೆ. ಸೊ ಇದಕ್ಕೆ ಯಾವಾಗ ನೀವು ಒಂದು ಆ್ಯಸಿಡ್ ಆ್ಯಡ್ ಮಾಡ್ತಾ ಹೋಗ್ತೀರೋ H+H2O ಅಥವಾ HCl, ಡೈಲ್ಯೂಟ್ HCl ಹಾಕ್ಬಿಡ್ರಿ. ಒಂದು ಕಡೆ NaCl ಬರುತ್ತೆ, H ಹೋಗಿ ಆ್ಯಡ್ ಆಗಿರುತ್ತೆ. ಸೊ ದ್ಯಾಟ್ ಯು ವಿಲ್ ಗೆಟ್ ಫಿನಾಲ್. ಓಕೆ, ಸೊ CH3Cl ಅದಕ್ಕೆ ನೀವು NaOH ಹಾಕಿರ್ತೀರಿ, ಆವಾಗ CH3OH ಬರುತ್ತೆ, NaCl ಬರುತ್ತೆ. ವೆರಿ ಸಿಂಪಲ್. ಆದರೆ ಅದೇ ಕ್ಲೋರಿನನ್ನು ನೀವು ಬೆನ್ಸಿನ್ ರಿಂಗಿಗೆ ತೊಗೊಂಡಿದ್ರೆ ಸೊ ಹಿಯರ್ ಯು ವಿಲ್ ಫೈಂಡ್ ರೆಸೊನೆನ್ಸ್. ಓಕೆ, ಲೋನ್ ಪೇರ್ ಏನಿರುತ್ತೆ ಅಂತ ಕೇಳಿದ್ರೆ ಇಟ್ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ರೆಸೊನೆನ್ಸ್. ಹಾಗಾಗಿ ಈ ಕ್ಲೋರೋಬೆನ್ಸಿನ್ನಲ್ಲಿ ಕಾರ್ಬನ್ ಕ್ಲೋರಿನ್ ಬಾಂಡ್ ಏನುಂಟು, ಇಟ್ ಲುಕ್ಸ್ ಲೈಕ್ ಎ ಸಿಂಗಲ್ ಬಾಂಡ್ ಬಟ್ ಒರಿಜಿನಲಿ ಇಟ್ ಹ್ಯಾಸ್ ಗಾಟ್ ಎ ಡಬಲ್ ಬಾಂಡ್ ಕ್ಯಾರೆಕ್ಟರ್, ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇರುತ್ತೆ. ಹಾಗಾಗಿ ನೋಡ್ಲಿಕ್ಕೆ ಮಾತ್ರ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ನೇಚರ್ ಇರೋದಕ್ಕೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್ ದಿಸ್ ಕಾರ್ಬನ್ ಕ್ಲೋರಿನ್ ಬಾಂಡ್. ಅಷ್ಟು ಈಸಿಯಾಗಿ ಬ್ರೇಕ್ ಆಗೋದಿಲ್ಲ. ಅದನ್ನು ಬ್ರೇಕ್ ಮಾಡಬೇಕು ಹೇಳಾದರೆ ನೋಡಿರಿ 623 ಕೆಲ್ವಿನ್ ಹೀಟ್ ಮಾಡಬೇಕು, 300 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಪ್ಲೈ ಮಾಡಬೇಕು. ದೆನ್ ಓನ್ಲಿ ಯು ಕ್ಯಾನ್ ರಪ್ಚರ್, ಯು ಕ್ಯಾನ್ ಕ್ಲೀವ್ ದ್ಯಾಟ್ ಬಾಂಡ್. ಓಕೆ, ಇಲ್ಲೇನಾಗುತ್ತೆ, ಒಂದು ಕಂಟೈನರ್ನಲ್ಲಿ ಈಗ ರಿಯಾಕ್ಷನ್ ಮಾಡ್ತಾ ಇರ್ತೀರಿ, ಆವಾಗ ನೀವು ಕ್ಲೋರೋಬೆನ್ಸಿನ್ ತೊಗೊಂಡಿರ್ತೀರಿ, ಅದಕ್ಕೆ NaCl ಹಾಕಿ ಹೀಟ್ ಮಾಡಿದ್ರಿ, ಪ್ರೆಷರ್ ಅಪ್ಲೈ ಮಾಡಿದ್ರಿ, ಎಲ್ಲ ಆಯ್ತು ಅಂತ ಇಟ್ಕೊಳ್ಳುವ. ಕ್ಲೋರೋಬೆನ್ಸಿನ್ ಫಿನಾಲ್ ಆಗಿ ಕೂಡ
ತಯಾರಾಗಿರುತ್ತೆ. ಓಕೆ, ಕ್ಲೋರೋಬೆನ್ಸಿನ್ ಫಿನಾಲ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇಲ್ಲಿ ನೀವೇನು NaOH ಹಾಕಿರ್ತೀರಿ, ಓಕೆ, ನೀವು ಇಲ್ಲೇನು NaOH ಹಾಕಿರ್ತೀರಿ, ಆ NaOHನಲ್ಲಿರುವಂಥ OH ಮೈನಸ್ ಹೋಗ್ಬಿಟ್ಟು ಈ Hನ್ನು ತೊಗೊಂಡ್ಬಿಟ್ಟು ಸೊ ನಿಮಗೆ ಅಲ್ಲಿ ಫಿನಾಲ್ ಬಂದಿರುವಂಥದ್ದು ಸೋಡಿಯಂ ಫಿನಾಕ್ಸೈಡ್ ಆಗಿ ಕನ್ವರ್ಟ್ ಹಾಕ್ಕೊಂಡಿರುತ್ತೆ. ಓಕೆ, ಎಕ್ಸೆಸ್ ಆಫ್ NaOH ಏನು ಮಾಡಿರುತ್ತೆ, ಸೊ ONA ಅಂತ ತಯಾರು ಮಾಡಿರುತ್ತೆ ಹೊರತು ಸೀದಾ ನಿಮಗೆ Cl ಬಿಟ್ಟು OH ಹೋಗಿ ಆ್ಯಡ್ ಆಗಿಬಿಟ್ಟು ಫಿನಾಲ್ ಅಂತ ಬರೋದಿಲ್ಲ. ಹಾಗಾಗಿ ಟು ರಿಮೂವ್ ದಿಸ್ NaOH, ಈ NaOH ಕಂಟೆಂಟನ್ನು ರಿಮೂವ್ ಮಾಡಲಿಕ್ಕೆ ಯು ನೀಡ್ ಆ್ಯಸಿಡ್. ಆವಾಗ H+ ಹೋಗ್ಬಿಟ್ಟು OH ಮೈನಸನ್ನು ತೆಗೆದುಬಿಟ್ಟು ಸೊ ನಮ್ಗೆ ಏನು ಮಾಡಿಬಿಡುತ್ತೆ, ಸೊ ಬೇಸಿಕ್ ಕಂಟೆಂಟನ್ನೆಲ್ಲ ತೆಗೆದುಬಿಡುತ್ತೆ. ಸೊ ನಮಗೆ ಇಲ್ಲಿ ಫಿನಾಲ್ ಬಂದು ಉಳ್ಕೊಂಡಿರುತ್ತೆ. ಓಕೆ, ಸೊ ದಿಸ್ ಆಲ್ ಅಬೌಟ್ ಪ್ರಿಪ್ರೇಷನ್ ಫ್ರಾಮ್ ಕ್ಲೋರೋಬೆನ್ಸಿನ್. ಕ್ಲೋರೋಬೆನ್ಸಿನಿಂದ ಹೇಗೆ ನಾವು ತಯಾರು ಮಾಡ್ತೇವೆ. ನೆಕ್ಸ್ಟ್, ಬೈ ಟೇಕಿಂಗ್ ಎನಿಲಿನ್ ಯು ಕ್ಯಾನ್ ಪ್ರಿಪೇರ್ ಫಿನಾಲ್. ಓಕೆ, ಎನಿಲಿನ್ ತೊಗೋಬೋದು. ಎನಿಲಿನಿಗೆ ವೆನ್ ಯು ಪುಟ್ HNO2, ಓಕೆ, HNO2 ಭಾಳ ಫೇಮಸ್, HNO2 ನೈಟ್ರಸ್ ಆ್ಯಸಿಡ್ ಅಂತ. ಓಕೆ, ಸೊ HNO3 ಮೋರ್ ಫೆಮಿಲಿಯರ್ ನಮಗೆ, ನೈಟ್ರಿಕ್ ಆ್ಯಸಿಡ್. ಓಕೆ, HNO2 ಅಂತ ಹೇಳಿದರೆ ನೈಟ್ರಸ್ ಆ್ಯಸಿಡ್. ನೈಟ್ರಿಕ್ ಆ್ಯಸಿಡ್ ಲ್ಯಾಬ್ನಲ್ಲಿ ಬಾಟಲ್ಸ್ನಲ್ಲಿ ನೀವು ನೋಡಿರ್ಬೋದು. ಸೊ ಅದನ್ನು ತಯಾರು ಮಾಡಿರ್ತೇವೆ ನಾವು, ಭಾಳಷ್ಟು ಕಡೆ ಯೂಸ್ ಮಾಡ್ತೇವೆ. HNO2 ಲ್ಯಾಬ್ನಲ್ಲಿ ನೋಡೋದು ಭಾಳ ಕಷ್ಟ. ಇಟ್ಸ್ ನಾಟ್ ಎ ಸ್ಟೇಬಲ್ ಆ್ಯಸಿಡ್. ಓಕೆ, ಇಟ್ಸ್ ನಾಟ್ ಎನ್ ಸ್ಟೇಬಲ್ ಆ್ಯಸಿಡ್. ಸೊ ನಾವೇನು ಮಾಡ್ತೇವೆ ಅಂತ ಕೇಳಿದ್ರೆ, ನಾವು ಯಾವಾಗ ರಿಯಾಕ್ಷನಲ್ಲಿ ಯೂಸ್ ಮಾಡಬೇಕಾಗತ್ತೆ, ಯಾವಾಗ ನಮಗೆ ಇದರ ಅವಶ್ಯಕತೆ ಇರುತ್ತೋ ಆವಾಗ ನಾವು ಇದಕ್ಕೆ NaNO2 ತೊಗೊಳ್ತೇವೆ. NaNO2ಗೆ HCl ಹಾಕಿದಾಗ ಒಂದು ಕಡೆ NaCl ಬರುತ್ತೆ. ಸೊ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. ಸೊ ವಿ ಆರ್ ಗೆಟಿಂಗ್ HNO2, ನೈಟ್ರಸ್ ಆ್ಯಸಿಡ್ ಬಂದಿರುತ್ತೆ. ಹಾಗಾಗಿ ನೈಟ್ರಸ್ ಆ್ಯಸಿಡ್ ನಾನಿಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೇನೆ ಅಥವಾ ಆ್ಯರೋ ಮಾರ್ಕ್ ಮೇಲೆ ಬರೆದಿದ್ದೇನೆ ಹೇಳಿದ್ರೆ ಅದಕ್ಕೆ ನಾವು NaNO2 ಮತ್ತು HCl ಹಾಕಿ ತಯಾರು ಮಾಡಿದ್ದೇವೆ ಅಂತ ಮೀನಿಂಗ್. ಈ HNO2 ಏನುಂಟು ಅದು ಯಾವಾಗಲೇ ರಿಯಾಕ್ಷನಲ್ಲಿ ನಾವು ತೊಗೊಂಡು ಬರಬೇಕು ಹೇಳಾದರೂ ಸೊ 0 to 5 ಡಿಗ್ರಿ ಸೆಲ್ಸಿಯಸ್ ಮೇಂಟೈನ್ ಮಾಡೋದು ಬೆಟರ್. ಸೊ ಇನ್ ಐಸ್ ಕೋಲ್ಡ್ ಕಂಡೀಷನ್, ಸೊ ಎನಿಲಿನ್ ಏನುಂಟು ಆ HNO2 ಜೊತೆ ರಿಯಾಕ್ಟ್ ಆಗಿಬಿಟ್ಟು ಅದು ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ ಅಂತ ಭಾಳ ಇಂಪಾರ್ಟೆಂಟ್, ವೆರಿ ವೆರಿ ಫೇಮಸ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗಿರುತ್ತೆ. ಓಕೆ, ಏನಿದು ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್, ಇದು ನಾವೇನಂತ ಕರಿತೇವೆ, ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್, BDC ಅಂತ ಶಾರ್ಟ್ ಫಾರ್ಮ್ನಲ್ಲಿ ಯೂಸ್ ಮಾಡ್ಬೋದು. ಈ ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡಿಗೆ ಸೊ ನೀವು ಜಸ್ಟ್ ವಾಟರ್ ಹಾಕಿಬಿಟ್ಟು, ಓಕೆ, ವೆನ್ ಯು ಪುಟ್ ವಾಟರ್ ಹಾಕಿಬಿಟ್ಟು ಜಸ್ಟ್ ವಾರ್ಮ್ ಮಾಡಿಬಿಟ್ರೆ, ಜಸ್ಟ್ ಬಿಸಿ ಮಾಡಿದರೆ ಆವಾಗ ಇಲ್ಲಿರುವಂಥ N2 ಪಾರ್ಟ್ ರಿಮೂವ್ ಆಗಿಬಿಡುತ್ತೆ. Cl ಏನುಂಟು H ಜೊತೆ ಮಿಕ್ಸ್ ಆಗಿ HCl ಆಗಿಬಿಡುತ್ತೆ. OH ಕಂಟೆಂಟ್ ಹೋಗಿ ಆ್ಯಡ್ ಆಗಿಬಿಟ್ಟು ನಮಗೆ ಇಲ್ಲಿ ಫಿನಾಲ್ ಬರುತ್ತೆ. ವಿ ಆರ್ ಗೆಟಿಂಗ್ ಫಿನಾಲ್. So we are getting N2HCl as our side product. So liberation of nitrogen gas takes place. So along with phenol formation. Okay, phenol formation ಆಗಿರುತ್ತೆ. ಹಾಗಾಗಿ ಇದು ನಾರ್ಮಲ್ NCERT ಟೆಕ್ಸ್ಟ್ ಬುಕ್ನಲ್ಲಿರುವಂಥ ರಿಯಾಕ್ಷನ್, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಐಸ್ ಕೋಲ್ಡ್ ಕಂಡೀಷನ್ ಮೇಂಟೈನ್ ಮಾಡಲಿಲ್ಲಾಗಿತ್ತು ಹೇಳಾದರೆ N2 ಹಾರೋಗಿಬಿಡತ್ತೆ. ಹಾಗಾಗಿ ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ ತಯಾರು ಮಾಡಬೇಕಾದ್ರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಟೆಂಪ್ರೇಚರ್ ಮೆನ್ಷನ್ ಮಾಡಲೇಬೇಕು. ಅದರ್ವೈಸ್ ನೀವು ಥಿಯರಿ ಎಕ್ಸಾಮ್ನಲ್ಲಿ ಕೇಳಿದಾಗ ನೀವು ಟೆಂಪ್ರೇಚರ್ ಮೆನ್ಷನ್ ಮಾಡಲಿಲ್ಲ, ಉಳಿದಿದ್ದೆಲ್ಲ ಕರೆಕ್ಟ್ ಬರ್ದಿದ್ದೀರಿ ಹೇಳಾದರೂ ಸೊ ನಿಮಗೆ ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಓಕೆ, ಎಕ್ಸಾಮ್ನಲ್ಲಿ ವೆರಿ ಇಂಪಾರ್ಟೆಂಟ್, ವೆರಿ ಸಿಂಪಲ್. ಈಗ CET ಈ ಟೈಪ್ನ ಕ್ವಶನ್ಸ್ನಲ್ಲಿ ನೋಡಿದರೆ ಸಿಂಪಲ್ ಕ್ವಶನ್ಸ್ ಫ್ರೇಮ್ ಮಾಡ್ಬೋದು. ದೇ ಆರ್ ಟೇಕಿಂಗ್ ಬೆನ್ಝೀನ್. ಓಕೆ, ಬೆನ್ಝೀನಿಗೆ ಏನು ಮಾಡಿರ್ತಾರೆ, ಬೆನ್ಝೀನಿಗೆ ಕಾನ್ಸಂಟ್ರೇಟೆಡ್ HNO3 ಮತ್ತು ಕಾನ್ಸಂಟ್ರೇಟೆಡ್ H2SO4 ಆ್ಯಡ್ ಮಾಡಿರ್ತಾರೆ. ಓಕೆ, ಸೊ ದೇ ಆರ್ ಟೇಕಿಂಗ್ ಬೆನ್ಝೀನಿಗೆ ಕಾನ್ಸಂಟ್ರೇಟೆಡ್ HNO3, ಕಾನ್ಸಂಟ್ರೇಟೆಡ್ H2SO4 ಆ್ಯಡ್ ಮಾಡಿದರೆ ಸೊ ಡೆಫಿನೆಟ್ಲಿ ನೈಟ್ರೇಷನ್ ಆಗಬೇಕು. ಇದಕ್ಕೆ ನಾವು ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತ ಕರಿತೇವೆ. ನೈಟ್ರೇಷನ್ ಆಗಬೇಕು. ಸೊ ದ್ಯಾಟ್ ಯು ಶುಡ್ ಗೆಟ್ ನೈಟ್ರೋಬೆನ್ಝಿನ್. ಓಕೆ, ನೈಟ್ರೋಬೆನ್ಝಿನ್ ಬರಬೇಕು. ಸೊ ನಮ್ಮಲ್ಲಿ ಏನಾಗುತ್ತೆ, ಅಮೈನ್ ಚಾಪ್ಟರ್ನಲ್ಲಿ ನೀವು ಸ್ಟಡಿ ಮಾಡ್ತೀರಿ, ವಿ ಕ್ಯಾನ್ ಈಸಿಲಿ ಕನ್ವರ್ಟ್ ದಿಸ್ NO2 ಗ್ರೂಪ್ ಇಂಟು NH2 ಗ್ರೂಪ್. ಓಕೆ, ನೈಟ್ರೋಬೆನ್ಝಿನನ್ನು ಎನಿಲಿನ್ ಆಗಿ ಕನ್ವರ್ಟ್ ಮಾಡ್ಬೋದು ನಾವು ಈಸಿಯಾಗಿ. ಟು ಕನ್ವರ್ಟ್ ದ್ಯಾಟ್ ಒನ್ ಯು ನೀಡ್ ಟಿನ್ ಆ್ಯಂಡ್ HCl. ಓಕೆ, ಟಿನ್ ಮತ್ತು HCl ಕಾಂಬಿನೇಷನನ್ನು ಯೂಸ್ ಮಾಡ್ತೇವೆ. ಸೊ ಇಟ್ಸ್ ಎ ರೆಡ್ಯೂಸಿಂಗ್ ಏಜೆಂಟ್.
NO2 ಗ್ರೂಪನ್ನು NH2 ಗ್ರೂಪ್ ಆಗಿ ರೆಡ್ಯೂಸ್ ಮಾಡಿಬಿಡುತ್ತೆ. ಸೊ ನೆಕ್ಸ್ಟ್ ಸೇಮ್ NH2 ತಯಾರಾದಮೇಲೆ ಅದಕ್ಕೆ HNO2 ಆ್ಯಡ್ ಮಾಡಿರಿ, 0 to 5 ಡಿಗ್ರಿ ಸೆಲ್ಸಿಯಸ್ ಆ್ಯಡ್ ಮಾಡ್ತಾ ಹೋಗ್ರಿ. ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ ಬಂತು. ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡಿಗೆ ಏನು ಮಾಡಿರಿ, ವಾಟರ್ ಹಾಕಿಬಿಟ್ಟು ವಾರ್ಮ್ ಮಾಡಿರಿ. ಸೊ ದ್ಯಾಟ್ ಯು ವಿಲ್ ಗೆಟ್, ವಾಟರ್ ಹಾಕಿ ವಾರ್ಮ್ ಮಾಡಿರಿ. ಸೊ ಯು ವಿಲ್ ಗೆಟ್ ಫಿನಾಲ್ ಬಂದಿರುತ್ತೆ. ಓಕೆ, ಹಾಗಾಗಿ ಹೌ ಫಿನಾಲ್ ಈಸ್ ಪ್ರಿಪೇರ್ಡ್ ಫ್ರಾಮ್ ಬೆನ್ಸಿನ್ ಅಂತ ಹೇಳಿದರೆ, ಓಕೆ, ಆವಾಗ ಬೆನ್ಸಿನಿಂದ ನೈಟ್ರೋಬೆನ್ಸಿನಿಂದ ಎನಿಲಿನಿಂದ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್, ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡಿಂದ ಫಿನಾಲ್, ಹೀಗೂ ಕನೆಕ್ಟ್ ಮಾಡ್ಬೋದು. ಓಕೆ, ಬೆನ್ಸಿನಿಂದ ಒಂದೇ ಸ್ಟೆಪ್ನಲ್ಲಿ ನಾವು ಎನಿಲಿನ್ ತಯಾರು ಮಾಡಲಿಕ್ಕೆ ಬರೋದಿಲ್ಲ. ಸೊ ರಿಮೆಂಬರ್ ದ್ಯಾಟ್. ಹಾಗಾಗಿ ಬೆನ್ಸಿನಿಂದ ನೈಟ್ರೋಬೆನ್ಸಿನಿಂದ ಎನಿಲಿನ್, ಹೀಗೆ ನಾವು ಮಾಡ್ಬೋದು. ಇದಾದಮೇಲೆ ಇನ್ನೂ ಒಂದು ಮೆಥಡ್ ಇದೆ ಬೆನ್ಸಿನಿಂದ ತಯಾರು ಮಾಡುವಂಥದ್ದು. ಓಕೆ, ಬೆನ್ಸಿನಿಂದ ಫಿನಾಲ್ ತಯಾರು ಮಾಡುವಂಥದ್ದು ಇನ್ನೊಂದು ಮೆಥಡ್ ಇದೆ. ಭಾಳ ಸಿಂಪಲ್ಲಾಗಿ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ. ಸೊ ಬೆನ್ಸಿನಿಗೆ ಸಲ್ಫೋನೇಷನ್ ಮಾಡಿದ್ದಾರೆ. ಓಕೆ, ಬೆನ್ಸಿನಿಗೆ ಏನು ಮಾಡ್ತಾ ಇದ್ದಾರೆ, ಸಲ್ಫೋನೇಷನ್. ಸೊ NCERTದಲ್ಲಿ ಹೇಗಿದೆ ಅಂತ ನೋಡ್ತಾ ಹೋಗುವ. ನೋಡಿ, ಬೆನ್ಸಿನ್ ತೊಗೊಂಡಿದ್ದಾರೆ. ಬೆನ್ಸಿನಿಗೆ ಒಂದು ಆ್ಯರೋ ಮಾರ್ಕ್. ಓಕೆ, ಆ್ಯರೋ ಮಾರ್ಕ್ ಮೇಲೆ ಓಲಿಯಂ ಅಂತ ಬರ್ಕೊಂಡುಂಟು, ಇಲ್ಲೊಂದು SO3H ಅಂತ ಬರೆದಿದ್ದಾರೆ. ಓಕೆ, ಸೊ ಆ್ಯರೋ ಮಾರ್ಕ್ ಮೇಲೆ ಏನಿದೆ, ಓಲಿಯಂ ಅಂತ ಬರ್ಕೊಂಡುಂಟು, ಓಲಿಯಂ. ಸೊ ನೆಕ್ಸ್ಟು ಇದಕ್ಕೇನಾಗಿದೆ ಅಂತ ಕೇಳಿದರೆ, ಫಸ್ಟ್ ಆಫ್ ಆಲ್ ದೇ ಆ್ಯಡೆಡ್ NaOH. ಓಕೆ, ಅದಾದಮೇಲೆ ಒಂದು H+ ಅಂತ ಮೆನ್ಷನ್ ಮಾಡಿದ್ದಾರೆ. ಸೀದಾ ಫಿನಾಲ್ ಬರ್ಕೊಂಡುಂಟು, ಸೀದಾ ಏನಲ್ಲಿ ಫಿನಾಲ್ ಬರ್ಕೊಂಡಿದೆ. ಓಕೆ, ಸೊ ಇಲ್ಲೇನಾಗಿರುತ್ತೆ ಅಂತ ನೋಡಿದರೆ, ಓಲಿಯಂ ಆಲ್ರೆಡಿ ನೀವೇನಾದರೂ P ಬ್ಲಾಕ್ ಎಲಿಮೆಂಟ್ ಹೇಳುವಂಥ ಟಾಪಿಕ್ ನಿಮಗೆ ಆಗಿದ್ದಿದ್ರೆ ಆವಾಗ ನಿಮಗೆ ಓಲಿಯಂ ಅಂದರೆ ಏನಂತ ಗೊತ್ತಿರುತ್ತೆ. ಓಕೆ, ಅಥವಾ ಆಲ್ರೆಡಿ ನಿಮಗೇನಾದರೂ ಫಿನಾಲ್ ಟಾಪಿಕ್ಗೆ ಒಂದು ಸಲ ಆಗಿಬಿಟ್ಟು ನೀವು ಎರಡನೇ ಸಲ ಈ ವಿಡಿಯೋನ ನೋಡ್ತಾ ಇದ್ದೀರಿ ಹೇಳಾದರೆ ಆವಾಗಲೂ ಓಲಿಯಂ ಅಂತ ಗೊತ್ತಿರುತ್ತೆ. ಫಸ್ಟ್ ಟೈಮ್ ಇನ್ನು ನೀವು P ಬ್ಲಾಕು ನೋಡಿಲ್ಲ ಅಥವಾ ಫಸ್ಟ್ ಟೈಮ್ ಇದನ್ನು ಕಲಿತಾ ಇದ್ದೀರಿ ಅಂತಂದರೆ ಸ್ಟೂಡೆಂಟ್ಸ್ ಆರ್ ನಾಟ್ ಅವೇರ್ ಆಫ್ ದ್ಯಾಟ್ ಓಲಿಯಂ. ಓಕೆ, ಓಲಿಯಂ ಅಂತ ಹೇಳಿದರೆ ಸೊ H2S2O7. ಓಕೆ, H2S2O7 ಸಲ್ಫೋನೇಷನ್ ರಿಯಾಕ್ಷನ್ ಎಲ್ರಿಗೂ ಗೊತ್ತುಂಟು. ದಟ್ಸ್ ನಥಿಂಗ್ ಬಟ್ ಈಗ H2SO4 ಹಾಕಿ ನಾವು ಬೆನ್ಸಿನಿಗೆ ಏನು ರಿಯಾಕ್ಷನ್ ಮಾಡ್ತೇವೆ, ಬೆನ್ಸಿನ್ ಸಲ್ಫೋನಿಕ್ ಆ್ಯಸಿಡ್ ಬರುತ್ತೆ. ಸೊ ಆ H2SO4ಗೆ ಒಂದು SO3 ಆ್ಯಡ್ ಮಾಡಿದಾಗ, ಓಕೆ, H2SO4ಗೆ SO3 ಆ್ಯಡ್ ಮಾಡಿದಾಗ H2S2O7 ಅಂತ ಆಗುತ್ತೆ. ಓಕೆ, ಅದಕ್ಕೆ ನಾವು ಓಲಿಯಂ ಅಂತ ಕರಿತೇವೆ. ಸೊ ಓಲಿಯಮ್ಮಿಗೆ ನಾವು ಫ್ಯೂಮಿಂಗ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತಲೂ ಕರೆಯೋದಂತ. ಓಕೆ, ಫ್ಯೂಮಿಂಗ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಕರೀರಿ, ಓಲಿಯಂ ಅಂತ ಕರೀರಿ. ಸೊ ಇಲ್ಲೇನಾಗಿದೆ ಅಂತ ಕೇಳಿದರೆ ಸಲ್ಫೋನೇಷನ್ ಆಗುಂಟು. ಬೆನ್ಸಿನಿಗೆ SO3H ಗ್ರೂಪ್ ಇಂಪಾರ್ಟ್ ಮಾಡಲಿಕ್ಕೆ ಸೊ ನಾವು ಓಲಿಯಮನ್ನು ಯೂಸ್ ಮಾಡ್ತೇವೆ. ಇಲ್ಲ ಓಲಿಯಂ ಬದಲು ಫ್ಯೂಮಿಂಗ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಬರ್ಕೊಂಡಿದ್ರು, ವಿ ಆರ್ ಗೆಟಿಂಗ್ ಸೇಮ್ ರಿಸಲ್ಟ್. ಸೊ SO3H ಗ್ರೂಪಿಗೆ ವೆನ್ ಯು ಆ್ಯಡ್ NaOH ಆವಾಗ ಏನಾಗುತ್ತೆ, ಇಲ್ಲಿ ನೋಡಿ, ಇದು COOH, ಇದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಇಟ್ಕೊಳ್ರಿ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ಬೈ ಚಾನ್ಸ್ ನೀವು NaOH ಹಾಕಿದ್ದಿದ್ರೆ ಆವಾಗ ಇಲ್ಲಿರುವಂಥ H+ಅನ್ನು OH- ಎಬ್ಸ್ಟ್ರಾಕ್ಟ್ ಮಾಡ್ಕೊಂಡಿರುತ್ತೆ. ಸೊ ನಿಮಗೆ ಇಲ್ಲಿ COONA ಅಂತ ಬಂದಿರಬೇಕು. ಓಕೆ, ಕರೆಸ್ಪಾಂಡಿಂಗ್ ಕಾರ್ಬಾಕ್ಸಿಲಿಕ್ ಆ್ಯಸಿಡಿನ ಸಾಲ್ಟ್ ಬಂದಿರಬೇಕು. ಸಿಮಿಲರ್ಲಿ COOH ಟೈಪ್ ಈ SO3H ಕೂಡ ಒಂದು ಆ್ಯಸಿಡ್. ಓಕೆ, ಇದು ಸಲ್ಫೋನಿಕ್ ಆ್ಯಸಿಡ್. ಸೇಮ್ ಈ H+OH- ಜೊತೆ ರಿಯಾಕ್ಟ್ ಆಗಿಬಿಟ್ಟು ಇಲ್ಲಿ SO3Na ಅಂತಾಗಿರುತ್ತೆ. ಓಕೆ, ಸೊ SO3Na ಅಂತಾಗಿರುತ್ತೆ. ಸೊ ಆ SO3Na ಏನು ತಯಾರಾಗುಂಟು, ಓಕೆ, SO3Na ಏನು ತಯಾರಾಗುಂಟು ಅದು ಇನ್ನೊಂದು NaOH ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗ್ತಾ ಹೋಗುತ್ತೆ. ಯಾವಾಗ ಇದನ್ನು ಹೀಟ್ ಮಾಡಬೇಕು. ಓಕೆ, ಅರೌಂಡ್ 573 ಕೆಲ್ವಿನ್ ಹೀಟ್ ಮಾಡ್ತಾ ಹೋಗ್ತಾರೆ. ಆವಾಗ ಇಲ್ಲಿ ನೋಡ್ರಿ SO3Na ಏನುಂಟು ಅದು ಈ Na ಜೊತೆ -Na2SO3 ಅಂತ ರಿಮೂವ್ ಆಗುತ್ತೆ. ಸೋಡಿಯಂ ಸಲ್ಫೈಟ್ ರಿಮೂವ್ ಆಗಿಬಿಟ್ಟು ಫಿನಾಲ್ ಹೋಗಿ ಆ್ಯಡ್ ಆಗಿರುತ್ತೆ.
ಅಂದರೆ OH ಗ್ರೂಪ್ ಹೋಗಿ ಆ್ಯಡ್ ಆಗಿರುತ್ತೆ. ಬಟ್ OH ಗ್ರೂಪ್ ಹೋಗಿ ಆ್ಯಡ್ ಆಗಿಬಿಟ್ಟು ಸೀದಾ ಫಿನಾಲ್ ಬಂದಿರೋದಿಲ್ಲ. ಸೊ ಎಕ್ಸೆಸ್ ಆಫ್ NaOH ಆ ರಿಯಾಕ್ಟಿಂಗ್ ಮಿಕ್ಸ್ಚರ್ನಲ್ಲಿ ಹಾಗೇ ಇರುತ್ತೆ. ಸೊ ಆ ಎಕ್ಸೆಸ್ ಆಫ್ NaOH ಮಿಕ್ಸ್ಚರ್ನಲ್ಲಿ ಹಾಗೇ ಇರೋದಕ್ಕೆ ಆ NaOH ಫಿನಾಲ್ ಏನು ಬಂದಿದೆ ಆದರೆ H+ ತೊಗೊಂಡು ಹೋಗಿಬಿಟ್ಟು ಇಲ್ಲಿ ONA ಫಾರ್ಮ್ನಲ್ಲಿ ಇರುತ್ತೆ. ಓಕೆ, ಬೆನ್ಸಿನ್ ತಲೆ ಮೇಲೆ ONA ಫಾರ್ಮ್ನಲ್ಲಿ ಇರುತ್ತೆ. ಆ ONA ಬರೋದಕ್ಕೆ ಈಗ ಅವ್ರು ಏನು ಯೂಸ್ ಮಾಡಿದ್ದಾರೆ, ಒಂದು H+ ಯೂಸ್ ಮಾಡಿದ್ದಾರೆ. ಸೊ H+ ಅಂತ ಹೇಳಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ HCl ಯೂಸ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳುವ. ಡೈಲ್ಯೂಟ್ HCl ಹಾಕಿದ್ದಾರೆ, NaCl ಜೊತೆಗೆ ಸೇರಿಬಿಟ್ಟು NaCl ಆಯಿತು, H ಹೋಗಿ ಆ್ಯಡ್ ಆಗಿಬಿಟ್ಟು ಸೊ ನಿಮಗೆ ಇಲ್ಲಿ ಫಿನಾಲ್ ಬಂದಿರಬೇಕು. ಓಕೆ, ಸೊ ಇಷ್ಟಿದೆ. ಇದು ನೋಡಲಿಕ್ಕೆ ಭಾಳ ಈಸಿ ಕಾಣ್ತಾ ಉಂಟು. ಓಲಿಯಂ ಹಾಕಿದ್ದಾರೆ, SO3H, NaOH H+ ಹಾಕಿದರೆ ಫಿನಾಲ್. ಬಟ್ ಒರಿಜಿನಲಿ ನೋಡಿದರೆ SO3H NaOH ಜೊತೆ ರಿಯಾಕ್ಟ್ ಆಗಿ H2O ಹೋಗಿದೆ, SO3Na. ಅದನ್ನು ಫರ್ದರ್ NaOH ಜೊತೆ ಹೀಟ್ ಮಾಡ್ತಾ ಹೋದಾಗ Na2SO3 ಹೋಗಿದೆ, ONA ಬಂತು. ಅದಕ್ಕೊಂದು HCl ಹಾಕ್ತಾ ಹೋದಾಗ ಫಿನಾಲ್ ಬಂತು. ಬಟ್ ಥಿಯರಿ ಎಕ್ಸಾಮ್ನಲ್ಲಿ ಕೇಳಿದರೆ NCERTನಲ್ಲಿ ಎಷ್ಟು ಮೆನ್ಷನ್ ಆಗಿದೆಯೋ ಅಷ್ಟೇ ನೀವು ಬರೆಯೋದು ಇನಫ್. ಸೊ ಇದು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಮಾತ್ರ. ಓಕೆ, ಸೊ ಬೆನ್ಝೀನನ್ನು ತೊಗೊಂಡ್ಬಿಟ್ಟು ಬೆನ್ಝೀನಿಂದ ನಾವು SO3H ಆ್ಯಡ್ ಮಾಡಿ ಫಿನಾಲ್ ತಯಾರು ಮಾಡ್ಬೋದು. ಇಲ್ಲ ಲಾಸ್ಟ್ ರಿಯಾಕ್ಷನಲ್ಲಿ ನೋಡ್ದಂಗೆ ಬೆನ್ಝೀನಿಗೆ ನೈಟ್ರೇಷನ್ ಮಾಡಿ HNO3 H2SO4ನೆಲ್ಲ ಆ್ಯಡ್ ಮಾಡಿ ಸೊ ನೈಟ್ರೋ ಬೆನ್ಝಿನ್ನಾಗಿ ಕನ್ವರ್ಟ್ ಮಾಡಿ NO2 ಗ್ರೂಪನ್ನು NH2 ಗ್ರೂಪ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು NH2 ಗ್ರೂಪನ್ನು ಬೆನ್ಝೀನ್ ಡಯಾಝೋನಿಯಂ ಕ್ಲೋರೈಡ್ ಆಗಿ ಕನ್ವರ್ಟ್ ಮಾಡಿ ಸೊ ಅದರಿಂದನೂ ನಾವು ಫಿನಾಲನ್ನು ತಯಾರು ಮಾಡ್ಬೋದು. ಓಕೆ, ಬೇರೆ ಬೇರೆ ರೂಟ್ ಯೂಸ್ ಮಾಡ್ಬೋದು. ಅಲ್ಟಿಮೇಟ್ಲಿ ನಾವು ಫಿನಾಲಿಗೆ ಹೋಗಿ ಮುಟ್ಟಿರ್ತೇವೆ ಅಷ್ಟೇ. ಓಕೆ, ಸೊ ದಿಸ್ ಆಲ್ ಅಬೌಟ್ ಪ್ರಿಪರೇಷನ್ ಆಫ್ ಫಿನಾಲ್. ಸೊ ಇಷ್ಟು ಮೆಥಡ್ ಏನುಂಟು ಇದು ನಿಮ್ಮ NCERT ಟೆಕ್ಸ್ಟ್ ಬುಕ್ನಲ್ಲಿ ಮೆನ್ಷನ್ ಹಾಕ್ಕೊಂಡಿದೆ. ಇನ್ನು ಬೇರೆ ಬೇರೆ ಮೆಥಡ್ ಬರುತ್ತೆ. ಸೊ ಲುಕ್, ದಿಸ್ ಈಸ್ ವೆರಿ ವೆರಿ ಫೇಮಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಇದಕ್ಕೆ ನಾವು ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಕರಿತೇವೆ. ಓಕೆ, ದಿಸ್ ಈಸ್ ವಾಟ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಈ ಸ್ಯಾಲಿಸಿಲಿಕ್ ಆ್ಯಸಿಡ್ಗೆ ವೆನ್ ಯು ಪುಟ್ ಸೋಡಾ ಲೈಮ್ ಅಂತ ಅಂದರೆ NaOH ಮತ್ತು ಕ್ಯಾಲ್ಶಿಯಂ ಆಕ್ಸೈಡ್. ಓಕೆ, ಸೊ ಫಸ್ಟ್ PUದಲ್ಲೇ ಸ್ಟಡಿ ಮಾಡ್ತೀರಿ, ಸೆಕೆಂಡ್ PUದಲ್ಲೂ ಬರುತ್ತೆ. ಸೊ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು NaOH ಈ ಕಾಂಬಿನೇಷನ್, ಈ ಮಿಕ್ಸ್ಚರಿಗೆ ಏನುಂಟು, ಸೊ ವಿ ಕಾಲ್ ದಿಸ್ ಒನ್ ಆ್ಯಸ್ ಸೋಡಾ ಲೈಮ್. ಏನಾದರೂ ಇಂಪಾರ್ಟೆನ್ಸ್ ಅಂತ ಕೇಳಿದ್ರೆ ದಿಸ್ ಸೋಡಾ ಲೈಮ್ ಆ್ಯಕ್ಟ್ ಆ್ಯಸ್ ಎ decarboxylating agent. Okay, it is considered as a decarboxylating agent. ಈಗ ಬೆನ್ಝೀನ್ ರಿಂಗ್ ಮೇಲೆ COOH ಇದೆ, ಆ COOH ಗ್ರೂಪನ್ನು ತೆಗಿಬೇಕು ಹೇಳಾದರೆ ಸೊ ಪುಟ್ ಸಮ್ NaOH ಆ್ಯಂಡ್ ಕ್ಯಾಲ್ಶಿಯಂ ಆಕ್ಸೈಡ್. ಸೊ ಬೆನ್ಝೋಯಿಕ್ ಆ್ಯಸಿಡ್ಗೆ ಯಾವಾಗ ನೀವು ಸೋಡಾ ಲೈಮ್ ಆ್ಯಡ್ ಮಾಡ್ತೀರೋ ಅದು ಈ COOH ಗ್ರೂಪನ್ನು ತೆಗೆದುಬಿಡುತ್ತೆ. ಆವಾಗ ನಿಮ್ಗೇನು ಬರುತ್ತೆ ಅಂತ ಕೇಳಿದ್ರೆ ಕರೆಸ್ಪಾಂಡಿಂಗ್ ಬೆನ್ಝೀನ್ ಬಂದಿರುತ್ತೆ. ಓಕೆ, COH ಗ್ರೂಪ್ ರಿಮೂವ್ ಆಯಿತು. ಸಿಮಿಲರ್ಲಿ ನೀವು ಯಾವಾಗ ಸ್ಯಾಲಿಸಿಲಿಕ್ ಆ್ಯಸಿಡ್ಗೆ, ಓಕೆ, ಏನಿದ್ರ ಹೆಸರು ಸ್ಯಾಲಿಸಿಲಿಕ್ ಆ್ಯಸಿಡ್. ಸ್ಯಾಲಿಸಿಲಿಕ್ ಆ್ಯಸಿಡ್ಗೆ ವೆನ್ ಯು ಪುಟ್ ದಿಸ್ ಸೋಡಾ ಲೈಮ್ ಏನು ಮಾಡಿಬಿಡುತ್ತೆ, ಈ COOH ಗ್ರೂಪನ್ನು ತೆಗೆದುಬಿಡುತ್ತೆ. ಸೊ OH ಗ್ರೂಪ್ ಟಚ್ ಮಾಡೋದಿಲ್ಲ ಅದು, ಸೊ ನಿಮಗೆ ಫಿನಾಲ್ ಬರುತ್ತೆ. ಓಕೆ, ಈ ರಿಯಾಕ್ಷನ್ ಏನುಂಟು NCERT ಟೆಕ್ಸ್ಟ್ ಬುಕ್ನಲ್ಲಿಲ್ಲ. ಬಟ್ ನೀವು CET ಕಾನ್ಸಂಟ್ರೇಟ್ ಮಾಡ್ತೀರಿ ಹೇಳಾದರೆ ಆವಾಗ ನಿಮಗೆ ಗೊತ್ತಿರಬೇಕು. ಸೊ ಬೈ ಆ್ಯಡಿಂಗ್ ಸೋಡಾ ಲೈಮ್ ವಿ ಕ್ಯಾನ್ ಗೆಟ್ ಫಿನಾಲ್. ಸೊ ಇನ್ ಕೇಸ್ ಆಫ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಸೊ ಇದು ಒಂದು ಪ್ರಿಪರೇಷನ್, ಫಿನಾಲನ್ನು ಪ್ರಿಪೇರ್ ಮಾಡುವಂಥ ಮೆಥಡ್. ಓಕೆ, ಸೊ ಇನ್ನೂ ಬೇರೆ ಬೇರೆ ಮೆಥಡ್ ಯೂಸ್ ಮಾಡ್ತಾ ಹೋಗ್ಬೋದು. ಈಗ ಇಲ್ಲಿ ಎನಿಲಿನ್ ಇದೆ ಅಂತ ಇಟ್ಕೊಳ್ಳುವ. ಇಲ್ಲಿ ಎನಿಲಿನ್ ಇದೆ, ಇಲ್ಲೊಂದು CH3 ಗ್ರೂಪ್ ಇದೆ, 3-methyl ಎನಿಲಿನ್ ಇದೆ ಅಂತ ಇಟ್ಕೊಳ್ಳುವ. ಈ 3-methyl ಎನಿಲಿನ್ಗೆ ವೆನ್ ಯು ಪುಟ್ HNO2, ಓಕೆ, HNO2 ನೈಟ್ರಸ್ ಆ್ಯಸಿಡ್ ಹಾಕಿದ್ರಿ, 0 to 5 degree Celsius ಮೇಂಟೈನ್ ಮಾಡಿದ್ರಿ ಹೇಳಾದರೆ ಆ NH2 ಗ್ರೂಪನ್ನು ಏನು ಆಗಿ ಕನ್ವರ್ಟ್ ಮಾಡಿರುತ್ತೆ, ಅದು N-triple bond NCl ಅಂದರೆ ಬೆನ್ಝೀನ್ ಡಯಾಝೋನಿಯಂ ಕ್ಲೋರೈಡ್ ಆಗಿ ತಯಾರು ಮಾಡಿರುತ್ತೆ. CH3 ಗ್ರೂಪ್ ಟಚ್ ಆಗಿರೋದಿಲ್ಲ, ಹಾಗಿರುತ್ತೆ. ಸೊ ಈ ಮಾಲಿಕ್ಯೂಲ್ಗೆ ಈಗ ನೀವು ವಾಟರ್ ಹಾಕಿಬಿಟ್ಟು ವಾರ್ಮ್ ಮಾಡಿದ್ರಿ ಹೇಳಾದರೆ ಆವಾಗ ನಮಗೆ N2Cl ಜಾಗದಲ್ಲಿ OH ಗ್ರೂಪ್ ಬರಬೇಕು.
ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ ಇದ್ದರೆ ಫಿನಾಲ್, ಈಗ ಇಲ್ಲಿ CH3 ಇದೆ, CH3 ಅಟ್ಯಾಚ್ ಹಾಕ್ಕೊಂಡಿರುತ್ತೆ. ಸೊ ನೀವೇನು ತಯಾರು ಮಾಡಿದ್ರಿ, ಮೆಟಾಕ್ರೆಸಾಲ್. ಓಕೆ, ಮೆಟಾಕ್ರೆಸಾಲ್ ತಯಾರು ಮಾಡಿದೆ. ಸಿಮಿಲರ್ಲಿ ಪ್ಯಾರಾಕ್ರೆಸಾಲ್ ತಯಾರು ಮಾಡ್ಬೋದು, ಆರ್ಥೋಕ್ರೆಸಾಲ್ ತಯಾರು ಮಾಡ್ಬೋದು. ಓಕೆ, ಸೊ ಇದಕ್ಕಿಂತ ಹಿಂದ್ಗಡೆ ನಾನು ಇಲ್ಲಿ ನೈಟ್ರೋಟಾಲಿನ್ ಹಿಂಗೆ ತೊಗೊಂಡಿರ್ಬೋದು. ಓಕೆ, NO2 ಗ್ರೂಪನ್ನು NH2 ಗ್ರೂಪ್ ಆಗಿ ನಾನು ಕನ್ವರ್ಟ್ ಮಾಡ್ಬೋದು. ಓಕೆ, ಟಿನ್ ಮತ್ತು HCl ಹಾಕಿಬಿಟ್ರೆ NO2 ಗ್ರೂಪ್ ಏನುಂಟು NH2 ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ವಿ ಕ್ಯಾನ್ ಈಸಿಲಿ ಪ್ರಿಪೇರ್ ಕ್ರೆಸಾಲ್ಸ್ ಆರ್ ದಿಸ್ ಕ್ರೆಸಾಲ್ ತಯಾರು ಮಾಡ್ಬೋದು, ಅಥವಾ ಸ್ಯಾಲಿಸಿಲಿಕ್ ಆ್ಯಸಿಡಿಂದ ತಯಾರು ಮಾಡ್ಬೋದು. ಬೇರೆ ಬೇರೆ ಮೆಥಡ್ ಇದೆ. ಓಕೆ, ಐ ಥಿಂಕ್ ದಿಸ್ ಮಚ್ ಈಸ್ ಇನಫ್ ಫಾರ್ ಪ್ರಿಪ್ರೇಷನ್ ಆಫ್ ಫಿನಾಲ್. ಓಕೆ, ಪ್ರಿಪ್ರೇಷನ್ ಆಫ್ ಫಿನಾಲಿಗೆ ದಿಸ್ ಮಚ್ ಈಸ್ ಇನಫ್. ನಮ್ಮ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಫಿಸಿಕಲ್ ಪ್ರಾಪರ್ಟಿ ಮತ್ತು ಫಿನಾಲಿನ ರಿಯಾಕ್ಷನ್ನು, ಎಸಿಡಿಕ್ ಕ್ಯಾರೆಕ್ಟರ್ನೆಲ್ಲ ಸ್ಟಡಿ ಮಾಡುವ. ಸೊ ಬಾಯ್.